ಒಳಗ್ ಬರಬಹುದಾ? ಬನ್ನಿಮ್ಮ. ಕೂತ್ಕೊಳ್ಳಿಮ್ಮ. ಪರವಾಗಿಲ್ಲ ಗುರು. ಗುರು, ಏನೋ ಅಚಾತುರ್ಯ ನಡೆದು ಹೋಯ್ತು, ನಮ್ಮನ್ನು ಕ್ಷಮಿಸು. ದಯವಿಟ್ಟು ಮನೆಗ್ ಬಾ ಅಂತ ಕರೆಯೋಕ್ ಬಂದಿದ್ದೀನಿ. ಬೇಡಿ ಅಮ್ಮ, ಮನಸ್ಸು ಕೆಟ್ಟ ಮೇಲೆ ನಿಮಗೂ ಕಷ್ಟ, ನನಗೂ ಕಷ್ಟ. ನಂಗೆ ಹೆಚ್ಚಾಗಿ ಹೇಳೋಕೆ ಗೊತ್ತಾಗೋದಿಲ್ಲ. ಏನೋ ಕೆಟ್ಟಗಳಿಗೆ ಎಲ್ಲ ಮರ್ತು ಬಿಡು. ಮೈ ಮೇಲಾದ ಗಾಯ ವಾಸಿ ಆಗಬಹುದು, ಇದು ಹೃದಯಕ್ಕಾಗಿರೋ ಗಾಯ. ನಂಗೆ ಗೊತ್ತಿದೆ, ನೀನ್ ಜೈಲಿನಿಂದ ಬಂದವನು ಅನ್ನೋ ಒಂದೇ ಒಂದು ಕಾರಣದಿಂದ ಅವ್ರು ದುಡುಕ್ ಬಿಟ್ರು. ನನ್ನ ಮಗ ಕಳ್ತನ ಮಾಡಿ ಜೈಲಿಗೆ ಹೋಗ್ಲಿಲ್ಲಮ್ಮ. ತನ್ನ ತಂಗಿ ಮದುವೆಗೆ ಬರಬೇಕಾದ ಹಣನ ಹೋಗಿ ಕೇಳಿದ್ದಕ್ಕೆ ಕಳ್ಳತನದ ಆಪಾದನೆ ಹೊರಿಸಿ ಜೈಲಿಗೆ ಕಳಿಸ್ಬಿಟ್ರು. ನಮ್ಮ ಯಜಮಾನ್ರು ಇವನ್ನ ಹೂವನ ಹಾಗೆ ಸಾಕಿದ್ರು. ಮಗ ಜೈಲಿಗೆ ಹೋಗೋದಕ್ಕೆ ಕಾರಣನಾದವನ್ನ ಕೊಂದು ತಾವು ಸತ್ ಹೋದ್ರು. ಇವತ್ತವ್ರು ಬದುಕಿದ್ದು ಮಗನ ಕೆನ್ನೆಗೆ ಹೊಡೆದಿದ್ದು ಗೊತ್ತಾಗಿದ್ದಿದ್ರೆ. ಅಮ್ಮ ಬೇಡ. ಹೀಗ್ಯಾಕ ಮಾತು? ಹೋಗ್ ಬನ್ನಿಮ್ಮ, ಹೋಗ್ ಬನ್ನಿ. ಅಮ್ಮ, ನಿಮಗ್ ನಾನು ಒಬ್ಬ ಮಗಳಿದ್ದ ಹಾಗೆ. ನಿಮ್ಮ ಅಳಿಯನೇ ಹೀಗೆ ತಪ್ಪು ಮಾಡಿದಿದ್ರೆ ನೀವು ಕ್ಷಮಿಸ್ತಿರ್ಲಿಲ್ವೇ? ಗುರು, ಅಣ್ಣ ತಂಗಿರ್ ವಾತ್ಸಲ್ಯ ಎಂಥದ್ದು ಅಂತ ತಿಳ್ಕೊಳಕ್ ಮುಂಚೆನೆ ಹುಟ್ಟಿದವನ್ನ ಕಳ್ಕೊಂಡವಳು ನಾನು. ನನ್ನ ನಿನ್ ಜೊತೆ ಹುಟ್ಟಿದ ತಂಗಿ ಅಂತ ತಿಳ್ಕೊಂಡು ಮಾಡಿದ ಅಪರಾಧನ ಯಾಕೆ ಕ್ಷಮಿಸ್ಬಾರ್ದು? ಬೇಡಿಯಮ್ಮ, ಬೇಡಿಯಮ್ಮ, ನೀವು ಕ್ಷಮಿಸಿ ಅಂತ ನನ್ನ ಕೇಳ್ಬೇಡಿ. ನಾನು ಬರ್ತೀನಮ್ಮ ನಿಮ್ ಜೊತೆಲಿ. ಅಮ್ಮ, ನಾನು ಅವ್ರ ಮನೆಗೆ ಹೋಗಿ ಬರ್ತೀನಮ್ಮ. ಹೋಗ್ಬಪ್ಪ, ಹೋಗ್ಬ. ಬರ್ತೀನಮ್ಮ. ನಡಿ. ಏನಂದ್ರೆ ಗುರು? ನಮಸ್ಕಾರ ಸರ್. ಅಲ್ಲಿ ಬೇಡ, ಇಲ್ಲಿ ಕೂತ್ಕೋಬಾ. ನನ್ ಜಾಗ ಅದು, ಇಲ್ಲಿ ಕೂತ್ಕೋಬಾ. ಬೇಡಿ ಸರ್. ಗುರು, ನಿನ್ನ ಮನೆಯಿಂದ ಆಚೆ ಕಳಿಸ್ದೋ ನಾನು, ಪುನಃ ನಾನೇ ನಿನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ಬೇಕು. ಕೂತ್ಕೋಬಾ, ದಯವಿಟ್ಟು ಪ್ಲೀಸ್ ಕೂತ್ಕೋಬಾ. ಬಾ, ಕೂತ್ಕೋ. ದಯಮಾಡಿಸಿ. ಅವ್ವ, ಅವ್ವ, ದೀಪು, ಏಯ್ ದೀಪು, ದೀಪು, ದೀಪು. ಗುರು, ಏನಮ್ಮ? ದೀಪು ಎಲ್ಲಿ? ದೀಪು ನನಗ್ ಗೊತ್ತಿಲ್ಲ, ನನ್ ಜೊತೆ ಬರ್ಲಿಲ್ಲ ಅವಳು. ಎಲ್ಲಿ ಹೋದ್ಲೋ ಗೊತ್ತಾಗ್ಲಿಲ್ವೇ? ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ಲು? ಒಂದು ವೇಳೆ ಸಾಹೇಬ್ರು ಕ್ಲಬ್ ಹೋಗುವಾಗ ಏನಾದ್ರೂ ಜೊತೆಲಿ ಕರ್ಕೊಂಡು ಹೋಗಿರಬಹುದಾ? ನೀವು ಸಾಹೇಬ್ರು ಫೋನ್ ಮಾಡಿ, ನಾನು ಆಚೆ ಕಡೆ ನೋಡ್ಕೊಂಡ್ ಬರ್ತೀನಿ. ದೀಪಾ, ದೀಪು, ದೀಪು. ಹಲೋ, ಮೇ ಟಾಪ್ ಸ್ಕ್ವಾಡ್ರನ್ ಲೀಡರ್ ವಿನೋದ್ ಕುಮಾರ್. ನಾನು ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ನಿಮ್ ಹತ್ರ ದೀಪು ಇದ್ದಾಳಾ? ಇಲ್ವಾ? ದಯವಿಟ್ಟು ತಕ್ಷಣ ಮನೆಗೆ ಬನ್ನಿ. ದೀಪಾ ಎಲ್ಲಿ ಹೋದ್ಲು? ಏನಮ್ಮ, ಫೋನ್ ಮಾಡಿದ್ರಾ? ಮಗು ಸಾಹೇಬ್ರ ಜೊತೆನಲ್ಲಿ ಇದೆಯಂತ? ಇಲ್ವಂತೆ ಗುರು. ಒಂದ್ ವೇಳೆ ಕಾನ್ವೆಂಟ್ಗೆ ಏನಾರು ಹೋಗಿರಬಹುದು ಅವಳ ಫ್ರೆಂಡ್ಸ್ ಜೊತೆನಲ್ಲಿ. ಕಾನ್ವೆಂಟ್ಗೆ ಯಾಕೆ ಹೋಗುತ್ತೆ? ಇವತ್ತು ಸಂಡೇ ಬೇರೆ. ಯಾವುದಕ್ಕೊಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸಿಸ್ಟರ್ ಸಿಸ್ಟರ್, ನಮ್ಮ ಮಗು ದೀಪು ಏನಾದ್ರೂ ಇಲ್ಲಿ ಬಂದಿತ್ತಾ? ಇಲ್ವಲ್ಲ, ಇವತ್ತು ಸಂಡೇ, ಸ್ಕೂಲ್ ಇಲ್ಲ. ಬೆಳಗ್ಗೆ ಕಾಣಿಸ್ತಾ ಇಲ್ಲ. ಇಲ್ಲಿಗೇನಾದ್ರೂ ಬಂದಿದ್ಲಾ ಅಂತ? ಇಲ್ಲ. ನಾ ಬರ್ತೀನಿ. ಲಕ್ಷ್ಮಿ, ದೀಪು ಎಲ್ಲಿ? ಏನಂದ್ರೆ ದೀಪು ಎಲ್ಲ ಕಾಣಿಸ್ತಾನೆ ಇಲ್ಲ ರೀ. ಕಾನ್ವೆಂಟ್ ಹತ್ರ ಏನಾದ್ರು ಇರ್ಬೋದು, ನೋಡ್ಕೊಂಡ್ ಬರ್ತೀನಿ. ಗುರು ಹೋಗಿದ್ದಾನೆ. ಗುರು, ದೀಪು ಸಿಕ್ಕಲ್ಲ? ಕಾನ್ವೆಂಟ್ ನಲ್ಲಿ ವಿಚಾರಿಸ್ತೆ ಸರ್, ಮಗು ಈ ಕಡೆ ಬಂದಿಲ್ಲ ಅಂತ ಹೇಳಿದ್ರು. ಅವಳು ಗೊತ್ತಿರೋ ಸ್ನೇಹಿತರ ಮನೆಗಳೆಲ್ಲ ವಿಚಾರಿಸಿದೆ, ಅವ್ರುಗಳು ಕೂಡ ಯಾರು ಈ ಕಡೆ ಬಂದಿಲ್ಲ ಮಗು ಅಂತ ಹೇಳ್ತಾರೆ.
ಮಾಮ ಯಾಕಮ್ಮ ಯಾಕಮ್ಮ ಹೆದರ್ಕೋಬೇಡಿ, ನಮ್ಮ ಮಗು ಎಲ್ಲೂ ಹೋಗಲ್ಲ, ಧೈರ್ಯವಾಗಿರಿ, ಸಿಗುತ್ತಮ್ಮ. ಗುರು, ಪೊಲೀಸಿಗೆ ಫೋನ್ ಮಾಡ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್. ನಾ ಸ್ಕ್ವಾಡ್ರನ್ ವಿನೋದ್ ಕುಮಾರ್ ಮಾತಾಡ್ತಾ ಇರೋದು. ಬೆಳಗ್ಗೆಯಿಂದ ನನ್ನ ಮಗಳು ಕಾಣಿಸ್ತಾ ಇಲ್ಲ. ಗೊತ್ತಿರೋ ಜಾಗದಲ್ಲೆಲ್ಲ ಹುಡುಕದು, ಎಲ್ಲೂ ಇಲ್ಲ. ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದು ಅಂತ ನಮ್ಗೆ ಅನುಮಾನ. ಗುರು ಗುರು, ಏನಪ್ಪಾ? ನಮ್ ಸಾಹೇಬ್ರ ಮಗು ತಪ್ಪಿಸ್ಕೊಂಡ್ಬಿಟ್ಟಿದೆ. ಬೆಳಗ್ಗೆಯಿಂದ ಹುಡುಕಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನೀವು ಸ್ವಲ್ಪ ನನ್ನ ಜೊತೆ ಬನ್ನಿ, ಕೂತ್ಕೊಳ್ಳಿ. ಸರಿ ಸರಿ, ನಡಿ ಹೋಗೋಣ. ಅಲ್ಲ, ಯಾಕೆ ತಪ್ಪಿಸ್ಕತ್ತು, ಎಲ್ಲಿ ತಪ್ಪಿಸ್ಕತ್ತು? ಇಲ್ಲಿಗೆ ಬಂದೆ? ಈ ಮನೇಲಿ ಒಂದು ಸಣ್ಣ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಬರೋಣ. ನೀವು ಸ್ವಲ್ಪ ಇಲ್ಲೇ ಕಾಯ್ಕೊಂಡಿರಿ. ಯಾರ ನೀನು? ಏನಿದೆಲ್ಲ? ಮಗು ಎಲ್ಲಿ? ಯಾವ ಮಗು? ನಮ್ ಸಾಹೇಬ್ರ ಮಗು ದೀಪು. ಸಾಹೇಬ್ರ ಮಗು? ನಿಮ್ ಸಾಹೇಬ್ರ ಮಗುಗೂ ನನಗೂ ಏನ್ ಸಂಬಂಧ? ಏನ್ ಸಂಬಂಧ? ಎಲ್ಲಿದೆ ಮಗು? ಗೊತ್ತಿಲ್ಲ. ಕಳಪ, ಪೆಟ್ರೋಲ್ ತಗೋಬ. ಗೊತ್ತಿಲ್ಲ ನಿನಗೆ? ಒಳ್ಳೆ ಮಾತಿನಲ್ಲಿ ಬಾಯಿ ಬಿಡ್ಲಿಲ್ಲ ಮಗನೇ, ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀನಿ ನಿನ್ನ. ಗೊತ್ತಿಲ್ಲ, ನಮ್ಮ ಅವನ ಅಡ್ಗೋ ಗೊತ್ತಿಲ್ಲ. ನಿನ್ನು ನಿಮ್ ತಾಯಿನ ಜೈಲಿಗೆ ಕಳಿಸಿದ್ವಲ್ಲ ಅನ್ನೋ ಕೋಪದ ಮೇಲೆ ತಾನೇ ಮಗುನ ನೀನ್ ಕಟ್ಕೊಂಡು ಹೋಗಿದ್ದು. ಇಲ್ಲ ಇಲ್ಲ ಇಲ್ಲ, ಮಗು ಎಲ್ಲಿದೆ ಅಂತ ಹೇಳಿಲ್ಲ, ನೀನು ಸುಟ್ಬಿಟ್ಟೆ. ನಾನು ಹೋಗ್ಬೇಕಾದ್ರೆ ಗೊತ್ತಿಲ್ಲ. ಹಾಕೋ ಪೆಟ್ರೋಲ್ನ, ಹಾಕೋ ಪೆಟ್ರೋಲ್ನ. ಮಗುನ ಮಾರ್ಬಿಟ್ಟೆ. ಏನಪ್ಪ ನೀನು? ಮಗುನ ಯಾರು ಮಾರಿದಾರೆ ಕೇಳು. ಮಗಳು ಮಗುನ ಯಾರು ಮಾರಿದೀನಿ ಅಂತ ತೋರಿಸ್ತೀನಿ. ತೋರ್ಸು. ಹಲೋ, ಸ್ಕ್ವಾಡ್ರನ್ ಲೀಡರ್ ವಿನೋದ್ ಕುಮಾರ್. ಹಲೋ, ವಿನೋದ್ ಕುಮಾರ್. ಮಗು ಸಿಕ್ತಾ? ಸಿಕ್ಕಿದೆ. ಬೇಕಾ? ಯಾರು ಯಾರು ಮಾತಾಡ್ತಿರೋದು? ನಿನ್ನ ಮಗು ನಿನಗೆ ಜೀವ ಸಹಿತ ಬೇಕಾಗಿದ್ರೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ವಾಟ್? ಎಸ್, 5 lakhs. ಮಗು ಹತ್ರ ಮಾತಾಡ್ಬೇಕಾ? ಕಮಾನ್. ಡ್ಯಾಡಿ, ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾನೆ, ಇವ್ನ್ ಕೆಟ್ಟವನು. ದೀಪು, ಹಲೋ ದೀಪು, ನಾನ್ ನಿನ್ ಮಮ್ಮಿ ಕಣಮ್ಮ ಮಾತಾಡ್ತಿರೋದು. ಎಲ್ಲಿದ್ಯಾ ಕಂದ, ಹೇಗಿದ್ಯಾ? ಮಮ್ಮಿ, ಡ್ಯಾಡಿ ಬೇಗ ಬಂದ್ ಕರ್ಕೊಂಡು ಹೋಗು. ಹಲೋ. ಏನ್ ಹೇಳ್ತೀಯ? ಓಕೆ, ದುಡ್ಡನ್ನ ಎಲ್ಲಿ ಹ್ಯಾಕ್ ತಂದ್ಕೊಡ್ಬೇಕು? ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಮಡಿವಾಳದ ಬಸ್ ಸ್ಟಾಪ್ ನಲ್ಲಿ ನೀನು ಹಣದ ಸಮೇತ ನಿಂತಿರು. ನಮ್ಮವ್ರು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಬ್ಬ ಕರಿ ಸೂಟ್ ಹಾಕೊಂಡಿರ್ತಾನೆ, ಇನ್ನೊಬ್ಬ ಬಿಳಿ ಸೂಟ್ ಹಾಕೊಂಡಿರ್ತಾನೆ. ಅದೇ ಗುರ್ತು. ಹುಷಾರ್, ಪೊಲೀಸ್ನವ್ರಿಗೆ ಏನಾದ್ರು ಸುಳಿವು ಕೊಟ್ರೆ ನಿನ್ನ ಮಗು ಸಾವು ಖಂಡಿತ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಮಗು ಸಾಯಿಸ್ಬಿಡ್ತೀನಿ. ನೀನಿನ್ನೂ ಬದುಕಿದ್ಯಾ ಧರ್ಮದಾಸ? ಧರ್ಮದಾಸ, ಆ ಹೆಸರು ನಿಂಗೆ ಗೊತ್ತು. ಯಾರು ನೀನು? ಯಾರು ನೀನು? ನಾನ ಅನಿಲ್ ಅನ್ನೋ ಹುಡುಗನ ಹೆಸರು ಜ್ಞಾಪಕ ಇದೆಯಾ ನಿನಗೆ? ಯಾವ ಅನಿಲ್? ಜ್ಞಾಪಕ ಮಾಡ್ಕೊ. ಒಂದ್ಸಲ ದೆಹಲಿಯಿಂದ ನೀನು ಟ್ರೈನ್ ನಲ್ಲಿ ಸಾಧು ವೇಷದಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಹುಡುಗ ಸಿಕ್ಕಿದ್ನಲ್ಲ,
ಅನಿಲ್ ಜ್ಞಾಪಕ ಇಲ್ಲ? ಅವನೇ ನಾನು. ಓಹೋ, ಅವನ ಅಂದ್ರೆ ಅವತ್ತು ನಮ್ ಕ್ಯಾಂಪ್ ಇಂದ ತಪ್ಪಿಸ್ಕೊಂಡು ಹೋಗೋ ನೀನೇ ಅಲ್ಲ? Catch him. Get up. Get up. ಕೊಳ ಹಾಕು. ಥ್ಯಾಂಕ್ ಯು ಮಿಸ್ಟರ್ ಗುರುಮೂರ್ತಿ ಅಂತ ನನ್ನ ಹೆಸರು. ಥ್ಯಾಂಕ್ ಯು ಮಿಸ್ಟರ್ ಗುರುಮೂರ್ತಿ. ಈ ಕೇಳಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಹಳ ವರ್ಷದಿಂದ ಬೇಕಾಗಿದೆ. ಇವ್ನು ಹಿಡ್ಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ಬಹಳ ಸಹಾಯ ಮಾಡಿದ್ರಿ. ದಯವಿಟ್ಟು ಸ್ಟೇಷನ್ ಬಂದ್ಬಿಟ್ಟು ರಿಪೋರ್ಟ್ ಕೊಟ್ಟು ಬರ್ತೀರಾ? ಆಯ್ತು ಸರ್. ಮಗು ಎಲ್ಲಿ? ದೀಪು, ದೀಪಾ, ಮಗು ಕಾಣ್ತಾ ಇಲ್ವೇ? ಎಲ್ಲೋ ದೀಪಾ, 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 ಮಾಮಾ ಇಲ್ಲಿ ಬಂದು ಔತ್ಕೊಂಡ್ಬಿಟ್ಟಿದ್ಯಮ್ಮ. ಎಷ್ಟು ಗಾಬರಿ ಆಗ್ಬಿಟ್ಟೆ ನಾನು. ಹೆದರ್ಕೊಂಡ್ಬಿಟ್ಟಿಯಾ? ಇದೇನಾ ವಿನೋದ್ ಕುಮಾರ್ ಅವ್ರ ಮಗು? ಹೌದು ಸರ್. ಬನ್ನಿ ಹೋಗೋಣ. ಮಾಮ ನನ್ನ ಒಬ್ಳೆ ಅಲ್ಲ, ಇನ್ನು ಬೇಕಾದಷ್ಟು ಜನ ಇದ್ದಾರೆ. ಬಾ ತೋರಿಸ್ತೀನಿ. ಅಲ್ಲಿ ಅಲ್ಲಿ? ಓಹೋ, ಬನ್ನಿ ಸರ್. ನೋಡಿದ್ರ ಸರ್ ಎಷ್ಟೊಂದು ಮಕ್ಕಳು. ಯಾಕೆ ಕಳ್ತೀರಿ? ಬನ್ನಿ ಹೋಗೋಣ. ನೋಡಿದ್ರ ಸ್ಟೇಷನ್ ಅಲ್ಲಿ ಎಂಕ್ವೈರಿ ಮಾಡಿ. ಬನ್ನಿ. ಮೆತ್ತಿಗೆ ಹ್ಮ್